ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋ ಮುಖಾಂತರ ಅಥವಾ ನೀವು ಲೈಕ್ ಮಾಡುವಂಥ ಮುಖಾಂತರ ಈ ಕೆಲವೊಂದು ಮುಖ್ಯವಾದ ವಿಷಯಗಳು ತುಂಬ ಜನಕ್ಕೆ ತಲುಪೋದಕ್ಕೆ ಚಾನ್ಸಸ್ ಇರುತ್ತೆ, ಅವಕಾಶ ಬರುತ್ತೆ. ಈ ಪ್ರೋತ್ಸಾಹದಿಂದ ನಮ್ಮನ್ನು ಮತ್ತಷ್ಟು ಶಕ್ತಿಯುತರಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಈ ದಿನ ನಾವು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ಹೊಸ ಆಂಗ್ಲ ನಾಮ ವರ್ಷದಲ್ಲಿ ಯಾವ ರೀತಿ ಈ ದೀರ್ಘಕಾಲ ಸಂಚಾರ ಮಾಡುವಂತಹ ಗೋಚಾರ ಫಲಗಳಾಗಿರಬಹುದು ಅಥವಾ ಈ ಅಂದರೆ ಎಲ್ಲ ಗ್ರಹಗಳು ಅಲ್ಪಾವಧಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳ ಆಗಿರಬಹುದು, ಈ ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನಾವು ನಿರಂತರವೂ ನಮ್ಮ ವಿಡಿಯೋಗಳ ಮೂಲಕ ತಿಳಿಸ್ತಾ ಇದ್ದೇವೆ. ಆದರೆ ದ್ವಾದಶ ರಾಶಿಗಳಲ್ಲಿರುವಂತಹ ನಕ್ಷತ್ರಗಳು 27 ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ 2026 ವರ್ಷ ಯಾವ ರೀತಿಯ ಯೋಗವನ್ನು ತರ್ತಾ ಇದೆ, ಯಾವ ವಿಷಯದಲ್ಲಿ ಅನುಕೂಲತವನ್ನು ನೀಡ್ತಾ ಇದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಬೀಳ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಕುಂಭರಾಶಿಯಲ್ಲಿ ಅಂದರೆ ಸಾಡೆ ಸಾತಿನ ಕೊನೆಯ ಹಂತ ನಡೀತಾ ಇರುವಂತಹ ಕುಂಭರಾಶಿಯಲ್ಲಿ ಬರುವಂತಹ ಶತಭಿಷ ನಕ್ಷತ್ರದ 100 ನಕ್ಷತ್ರಗಳ ಒಂದು ಗುಂಪು ಅಂತ ಹೇಳ್ತಾ ಇರ್ತೇವೆ. 100 ನಕ್ಷತ್ರಗಳ ಶಕ್ತಿಯನ್ನು ಹೊಂದಿರುವಂತಹ ಶತಭಿಷ ನಕ್ಷತ್ರ ಅಂದ್ರೇ ಒಂಥರ ಖುಷಿ. ಯಾಕಂದರೆ ಈ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳು ಯಾವಾಗಲೂ ಕೂಡ ತಮ್ಮ ಜವಾಬ್ದಾರಿಗಳನ್ನು, ತಮ್ಮ ಅಗತ್ಯಗಳನ್ನು ಮರೆತು ಬಿಡ್ತಾರೆ. ತಮಗೇನು ಬೇಕು ಅನ್ನೋದನ್ನು ಮರೆತು ಬಿಡ್ತಾರೆ. ಕುಟುಂಬಕ್ಕೋಸ್ಕರ, ಕುಟುಂಬ ಸದಸ್ಯರಿಗೋಸ್ಕರ ತಮಗೆ ಮೀಸಲಾಗಿರುವಂತಹ ಈ ಜವಾಬ್ದಾರಿಗಳ ಮೇಲೆ, ತಮ್ಮನ್ನು ನಂಬಿಕೊಂಡಿರುವಂತಹ ಕಂಪನಿ ಅದರ ಸಂಸ್ಥೆಯ ಮೇಲೆ ವಿಪರೀತವಾಗಿ ಹಾರ್ಡ್ ವರ್ಕ್ ಮಾಡಿ ಅದ್ಭುತ ರೀತಿಯಲ್ಲಿ ಇವರ ಈ ತಮ್ಮಲ್ಲಿರುವಂತಹ ಹಾರ್ಡ್ ವರ್ಕ್ ನೇಚರ್ಲಿಂದ ಉನ್ನತ ಸ್ಥಾನಕ್ಕೆ ಇವರು ಹೋಗ್ತಾರೆ ಮತ್ತು ಇವರಿಗೆ ಜವಾಬ್ದಾರಿಗಳನ್ನು ನೀಡಿರುವಂತಹ ಸಂಸ್ಥೆಗಳಿಗೂ ಕೂಡ ಒಳ್ಳೆಯ ಹೆಸರನ್ನು ತಂದು ಕೊಡ್ತಾ ಇರ್ತಾರೆ. ಆದ್ದರಿಂದ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಅಂದರೆ ಒಂದು ರೀತಿ ಆನಂದ. ಇವರೆಲ್ಲಿರ್ತಿರೋ ಅಲ್ಲಿ ಆನಂದ ಇರುತ್ತೆ. ಅಂದರೆ ಇವರು ಮುಖ್ಯವಾಗಿ ಎಷ್ಟೇ ಬಾಧೆ, ನೋವು, ಸಮಸ್ಯೆಗಳಿದ್ರೂ ಕೂಡ ಒಳಗಡೆ ಇಟ್ಕೊಂಡು ಹೊರಗಡೆ 4 ಜನಕ್ಕೆ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು, ಎಲ್ಲರ ಹತ್ರನೂ ಸಂತೋಷ ಶಾಂತಿ ಇರಬೇಕು ಅಂತ ಮನೆಯಲ್ಲೇ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಂತೋಷವನ್ನು ಕಾಣ್ತಾ ಇರ್ತಾರಲ್ವ. ಸೊ ಈ ವಿಷಯಗಳಿಂದ ನೋಡುವುದಾದರೆ ಶತಭಿಷ ನಕ್ಷತ್ರದವರು ಒಂದು ರೀತಿ ಮುಂದೆ ವರಸಲ್ಲಿ ಇರ್ತಾರೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಜವಾಬ್ದಾರಿಗಳಿಂದಾಗಿರ್ಬೋದು, ನಿರಂತರವಾಗಿ ಇರುವಂತಹ ಕಮಿಟ್ಮೆಂಟ್ಗಳಾಗಿರ್ಬೋದು, ಇವರ ಜೀವನದಲ್ಲಿ ಸ್ಥಿರತ್ವವನ್ನು ಕಾಣೋದು ತುಂಬ ಲೇಟೇ, ಮದುವೆಗಳು ಆಗೋದು ಸ್ವಲ್ಪ ಲೇಟೇ ಈ ವ್ಯಕ್ತಿಗಳಿಗೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಶತಭಿಷ ನಕ್ಷತ್ರದವರು ಸಾಕಷ್ಟು ಜನ ಮಿಡಲ್ ಕ್ಲಾಸ್, ಮಧ್ಯ, ಈ ಲೋಯರ್ ಕ್ಲಾಸು ಅಲ್ಲ, ಹೈಯರ್ ಕ್ಲಾಸು ಅಲ್ಲ, ಮಿಡಲ್ ಕ್ಲಾಸಲ್ಲಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಕೂಡಿರುವಂತಹ ಜೀವನವನ್ನು ನೋಡುತ್ತಾ ಈ ಮಿಡಲ್ ಕ್ಲಾಸಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ಎಷ್ಟೋ ರೀತಿಯ ಕಷ್ಟಗಳನ್ನು, ನಷ್ಟಗಳನ್ನು, ಅವಮಾನಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನು ಕೂಡ ಅವರು ನಿಭಾಯಿಸುತ್ತಾ ತಮ್ಮ ಜೀವನದಲ್ಲಿ ಯುದ್ಧವನ್ನು ಹೋರಾಟ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಶತಭಿಷ ನಕ್ಷತ್ರದವರು. ಈ 4 ಪಾದಗಳು ಕೂಡ ನಮಗೆ ಕುಂಭರಾಶಿಯಲ್ಲಿ ಬರುತ್ತೆ. ಇದು ಸ್ವಲ್ಪ ವಾಕ್ತತ್ವವನ್ನು ಹೊಂದಿರುವಂತಹ ನಕ್ಷತ್ರ ಅಂತ ಹೇಳ್ಬೋದು. ಅಂದರೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಈ ನಕ್ಷತ್ರದಲ್ಲಿ ಇರೋರಿಗೆ ಸ್ವಲ್ಪ ಬೇರೆಯವರು ಪ್ರೆಷರ್ ಕೊಡಬೇಕು, ಪುಷ್ ಮಾಡಬೇಕು, ಸೆಲ್ಫ್ ಸಸ್ಟೈನ್ ಇರೋಲ್ಲ. ಅಂದರೆ ಸ್ವಲ್ಪ ಲೇಜಿನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಇವತ್ತು ಮಾಡಬೇಕಾಗಿರೋಂತಹ ಕೆಲಸಗಳನ್ನು ಮುಂದೂಡಿಯೋದು ಅಥವಾ ಕೆಲವೊಂದು ಪ್ರಯತ್ನಗಳಲ್ಲೇನು ಸ್ವಲ್ಪ ನಿದ್ದೆ ಜಾಸ್ತಿ ಇರುತ್ತೆ. ಸ್ವಲ್ಪ ಆರಾಮದಾಯಕವಾಗಿರುವಂತಹ ಜೀವನವನ್ನು ಬಯಸಬೇಕು ಅಂತಿರ್ತಾರೆ. ಆದರೆ ಇವರಿಗಿರುವಂತಹ ಸಿಚುವೇಶನ್ಸ್ ಇವರನ್ನು ಆ ರೀತಿ ಇರೋಲ್ಲ. ಸೊ ಆದ್ದರಿಂದ ಇವ್ರ ಹಿಂದ್ಗಡೆ ಯಾರಾದರೂ ಒಬ್ಬರು ಪುಷ್ ಮಾಡ್ತಾನೆ ಇರಬೇಕು ಜೀವನಾದ್ಯಂತ ಪ್ರಯಾರಿಟೀಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಎಲ್ಲರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಎಲ್ಲರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಅವರು ಮಾತಾಡಿದ ತಕ್ಷಣ ಎಲ್ಲರನ್ನ ಅರ್ಥ ಮಾಡಿಕೊಂಡು ಅವರ ಅಗತ್ಯಗಳೇನು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಲಕ್ಷಣ ಇವರಲ್ಲಿ ನಾವು ಕಾಣಬಹುದು. ಆದರೆ ಇವರು ಆದಷ್ಟು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಯಾಕಂದರೆ ತುಂಬ ವಿಷಯಗಳನ್ನೋದು
ಇವರು ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ ಹ್ಯಾಪಿಯಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರು ಯಾವ ರೀತಿ ವ್ಯಕ್ತಿತ್ವ, ಇವರ ಯೋಚನೆಗಳೇನು, ಇವರಿಗಿರುವಂತಹ ಸಮಸ್ಯೆಗಳೇನು ಏನು ಅನ್ನೋದು ಹೊರಗಡೆ ಜನತೆಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ, ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಅಂದರೆ ಅವರವರ ಪರ್ಸ್ನಲ್ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೆಲವೊಂದು ಜಾತಕಗಳು ನೋಡಿದಾಗ, ಪರಿಶೀಲನೆ ಮಾಡಿದಾಗ ಇವರಲ್ಲಿ ತುಂಬ ಜನಕ್ಕೆ ದ್ವಿಕಳತ್ರ ಯೋಗ ಅಥವಾ ವಿವಾಹದ ನಂತರ ಮತ್ತೊಂದು ಪರಿಚಯ, ಮತ್ತೊಂದು ಸಾಂಗತ್ಯ ಅನ್ನೋದು ಸಾಧಾರಣವಾಗಿ ನೋಡಬಹುದು. ಇದೆಲ್ಲರಿಗೂ ಅಲ್ಲ, ಬಟ್ ಕೆಲವೊಂದು ಜನಕ್ಕೆ ಈ ರೀತಿ ದ್ವಿಕಳತ್ರ ಯೋಗ ಅನ್ನೋದು ಇರುತ್ತೆ ಈ ಸಂದರ್ಭದಲ್ಲಿ, ಈ ನಕ್ಷತ್ರ ಜಾತಕರಿಗೆ. ಇನ್ನು ಈ ವ್ಯಕ್ತಿಗಳು ಏನಾದರೂ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಫುಡ್ ಪ್ರಾಸೆಸಿಂಗ್, ಹೋಟೆಲ್ ನಿರ್ವಹಣೆ, ಬೇಕರಿ, ರೆಸ್ಟೋರೆಂಟ್, ಸೊ ಆದ್ದರಿಂದ ಮುಖ್ಯವಾಗಿ ಇವರಿಗೆ ಅಂದರೆ ಅತಿ ಕಷ್ಟದಿಂದ ಕೂಡಿರುವಂತಹ ವೃತ್ತಿಗಳು, ಸಾಧಾರಣವಾಗಿ ಸ್ಮಾರ್ಟ್ ವರ್ಕ್ ಅಲ್ಲ, ಹಾರ್ಡ್ ವರ್ಕ್ ನೇಚರ್ ಹೊಂದಿರುವಂತಹ ವ್ಯಕ್ತಿಗಳು, ಹೋಟೆಲ್ಸ್, ರೆಸ್ಟೋರೆಂಟ್ಸ್ ನಿರ್ವಹಣೆ ಮಾಡುವುದಾಗಿರ್ಬೋದು, ಡ್ರೈವಿಂಗ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ತುಂಬ ದೂರ ಪ್ರಾಂತಗಳಿಗೆ ಡ್ರೈವಿಂಗ್ ಹೋಗುವಂಥ ವ್ಯಕ್ತಿಗಳಾಗಿರ್ಬೋದು, ರೈತರಾಗಿ, ಕೃಷಿಕರಾಗಿ, ಅಂದರೆ ಕಷ್ಟದಿಂದ ಕೂಡಿರುವಂತಹ ವೃತ್ತಿಗಳಲ್ಲಿ ಸಾಕಷ್ಟು ಜನರನ್ನು ನಾವು ಈ ಕುಂಭರಾಶಿಯ ಶತಭಿಷ ನಕ್ಷತ್ರದಲ್ಲಿ ಕಾಣಬಹುದು. ಮುಖ್ಯವಾಗಿ ಈಗ 2026ರಲ್ಲಿ ಇವರಿಗೆ ಯಾವ ರೀತಿ ಅನುಕೂಲ ಇರುತ್ತೆ ಅಂತ ನೋಡುವುದಾದರೆ, ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಈ 7.5 ಕೊನೆಯ ಹಂತವನ್ನು ತೋರಿಸ್ತಾ ಇದ್ದಾರೆ. ಬಟ್ ಓವರಲ್ ಆಗಿ ಏನಪ್ಪ ಅಂದರೆ 2025ಗಿನ್ನ 2026 ಅನುಕೂಲವಾಗಿರುತ್ತೆ. ಯಾಕಂದರೆ ಗುರುಬಲ ಅನ್ನೋದು ಒಂದು ರೀತಿ ರಾಜಯೋಗವನ್ನು, ಇನ್ನು ಕೆಲವೊಂದು ತಿಂಗಳಲ್ಲಿ ಗುರುವಿನ ಜೊತೆ ರವಿ ಬಲ ಅನ್ನೋದು ಅದ್ಭುತ ರೀತಿಯಲ್ಲಿ ಇವರಿಗೆ ಕೆಲವೊಂದು ತಿಂಗಳ ಅನುಕೂಲ, ಅದೃಷ್ಟ ರಾಜಯೋಗವನ್ನು ನೀಡ್ತಾ ಇದೆ ಈ ಶತಭಿಷ ನಕ್ಷತ್ರದವರಿಗೆ 2026ನೇ ಇಸ್ವಿ. ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ಶನಿ, ರಾಹು ಇವರ ಪ್ರಭಾವ ಜಾಸ್ತಿ ಇರುತ್ತೆ. ಇನ್ನು ಮುಖ್ಯವಾಗಿ ಓವರಲ್ ಆಗಿ ನಾವು ನೋಡುವುದಾದರೆ, ಶತಭಿಷ ನಕ್ಷತ್ರದಲ್ಲಿ ಇವರು ಪದೇ ಪದೇ ವಾಹನ ಅಪಘಾತಗಳಿಗೆ ಈಡಾಗುವುದಾಗಿರ್ಬೋದು, ಸಣ್ಣ ಪುಟ್ಟ ಗಾಯಗಳಾಗೋದಾಗಿರ್ಬೋದು. ಇವರಲ್ಲಿರುವಂತಹ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಗುಣ, ಒಳ್ಳೆಯ ಲಕ್ಷಣಗಳಿಂದ ದೇವರ ಆಶೀರ್ವಾದ ಸಂಪೂರ್ಣವಾಗಿರುತ್ತೆ. ಬಹು ದೊಡ್ಡದ ಅಪಘಾತಗಳು ಕೂಡ ಸ್ವಲ್ಪ ಇದರಲ್ಲಿ ಇವರಿಗೆ ಮಿಸ್ ಆಗ್ತಾ ಇರುತ್ತೆ. ಆ ದೇವರ ಅನುಗ್ರಹದಿಂದ, ಶನಿ ರಾಹು ಪ್ರಭಾವದಿಂದ ಇವರಿಗೆ ಜೀವನದಲ್ಲಿ ಪದೇ ಪದೇ ಈ ವಾಹನ ಅಪಘಾತಗಳು, ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರಬಹುದು, ಈ ರೀತಿ ವಿಷಯಗಳಿಂದ ಸಾಕಷ್ಟು ಆತಂಕಗಳನ್ನು ಎದುರಿಸ್ತಾ ಇರ್ತಾರೆ. ಇವರಿಗೆ ತುಂಬ ಪ್ರಯಾಣಗಳು ಅಂದರೆ ತುಂಬ ಇಷ್ಟ. ಪ್ರಯಾಣಗಳಿಂದ ಕೂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಇವರು ತೊಡಗಿರುತ್ತಾರೆ. ಮುಖ್ಯವಾಗಿ ಇನ್ ಕೇಸ್ ಏನಾದರೂ ವೃತ್ತಿ ಉದ್ಯೋಗಕ್ಕೆ ಹೋಗಬೇಕಂದ್ರೂ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗಿರುತ್ತೆ ಇವರ ಜೀವನದಲ್ಲಿ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಿರುವಂಥ ಫೀಲ್ಡ್ ಆಗಿರ್ಬೋದು, AI ತಂತ್ರಜ್ಞಾನ, ಸಾಫ್ಟ್ವೇರ್ ಪ್ರೊಫೆಷನ್ಸ್ ಆಗಿರ್ಬೋದು. ಶತಭಿಷ ನಕ್ಷತ್ರದವರು ಇನ್ ಕೇಸ್ ಇವರು ಅಷ್ಟು ಹಾರ್ಡ್ ವರ್ಕ್ ಇರುತ್ತೆ, ಬದಲಾವಣೆಗೆ ಇಷ್ಟಪಡಲ್ಲ. ಕೆಲವೊಂದು ವರ್ಷಗಳ ಕಾಲ ಒಂದೇ ವಿಷಯವನ್ನು ಅಂಟಿಕೊಂಡಿರುವುದು ಇವರ ಸ್ವಭಾವವಾಗಿರುತ್ತೆ. ಇವರು ಇರುವಂತಹ ಮನೆ ಚೇಂಜ್ ಮಾಡಬೇಕು ಅಂದ್ರೂ ಮನಸ್ಸು ಬರಲ್ಲ. ಇವರು ಮಾಡ್ತಾ ಇರುವಂತಹ ಉದ್ಯೋಗವನ್ನು ಚೇಂಜ್ ಮಾಡಬೇಕಂದ್ರೂ ಮನಸ್ಸು ಬರಲ್ಲ. ಇನ್ ಕೇಸ್ ಇವರು ಮಾಡ್ತಾ ಇರುವಂತಹ ಕಷ್ಟಪಡುವಂತಹ ವಿಷಯಕ್ಕೆ ಇವರು ಇನ್ ಕೇಸ್ ಆ ಉದ್ಯೋಗದಿಂದ ಸಾಕಷ್ಟು ವರ್ಷಗಳ ನಂತರ ಹೊರಗಡೆ ಬರಬೇಕು ಅಂತ ಅಂದ್ರೂ ಕೂಡ ಯಾಜಮಾನ್ಯವು ಇವರಂತಹ ಕಷ್ಟಪಡುವಂತಹ ವ್ಯಕ್ತಿಗಳು ಮತ್ತೆ ಸಿಗೋಲ್ಲ ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಕಾಲ ಇವರಿಗೆ ಆ ಕೆಲಸದ ಅನುಭವವನ್ನು ನೀಡ್ತಾ ಇರ್ತಾರೆ, ಸ್ಥಿರತ್ವವನ್ನು ನೀಡ್ತಾ ಇರ್ತಾರೆ ಅಂತ ಹೇಳಬಹುದು. ಈ ನಕ್ಷತ್ರದವರಿಗೆ ಒಂದು ರೀತಿ ಒಳ್ಳೆಯ ರಾಜಯೋಗ ನೀಡುವಂತಹ ವರ್ಷ 2026 ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪರಿಹಾರಗಳು ಮಾಡುವಂಥ ಮುಖಾಂತರ, ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಈ ವರ್ಷ ಶತಭಿಷ ನಕ್ಷತ್ರದವರಿಗೆ ಅದ್ಭುತ ರೀತಿಯಲ್ಲಿ ಕೂಡಿ ಬರುವಂತಹ ವರ್ಷ ಅಂತ ಹೇಳ್ಬೋದು. ಯಾಕಂದರೆ ವರ್ಷದ ಆರಂಭದಿಂದ ಜೂನ್ 1ನೇ ತಾರೀಕುವರೆಗೂ ಆಲ್ಮೋಸ್ಟ್ ಒಂದು 6 ತಿಂಗಳ ಕಾಲ ಗುರು ಭಗವಾನರು ಅದ್ಭುತವಾಗಿ ಯೋಗಕಾರಕನಾಗಿ ಇವರಿಗೆ ಈ ಕುಂಭರಾಶಿಗೆ ನಕ್ಷತ್ರಕ್ಕೆ ನೋಡುವಾಗ ಧನ ಕುಟುಂಬ ಸ್ಥಾನಾಧಿಪತಿ, ಲಾಭಾಧಿಪತಿ ಆಗಿರ್ತಾರೆ. ಪರ್ಟಿಕ್ಯುಲರ್ ಆಗಿ ದೇವಗುರು ಬೃಹಸ್ಪತಿ ಕುಂಭರಾಶಿಯವರಿಗೆ. ಆದ್ದರಿಂದ ವರ್ಷದ ಆರಂಭದಿಂದ ಜೂನ್ 1ನೇ ತಾರೀಕುವರೆಗೆ ಕೂಡ ಇವರಿಗೆ ಎಕ್ಸಲೆಂಟಾಗಿ ಪಂಚಮ ಸ್ಥಾನದಲ್ಲಿರುವಂತಹ ಗುರು
ವಿದ್ಯಾರ್ಥಿಗಳಾಗಿರಬಹುದು, ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು, ಸಂತಾನದ ಅಭಿವೃದ್ಧಿಯ ಕಾಣುವಂತಹ ವಿಷಯಗಳಲ್ಲಾಗಿರಬಹುದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಧನಲಾಭ ವಿಷಯದಲ್ಲಾಗಿರಬಹುದು, ವಿವಾಹ ವಿಷಯಗಳು ಕೂಡಿ ಬರುವುದಾಗಿರಬಹುದು, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳು ಸಫಲವಾಗುವುದಾಗಿರಬಹುದು, ಮನೆಯಲ್ಲಿ ಹೊರಗಡೆ ಗೌರವ ಮರ್ಯಾದೆಗಳು ಅದ್ಭುತ ರೀತಿಯಲ್ಲಿ ಇವರಿಗೆ ಹೊಸ ನೇಮ್ ಫೇಮು ಕೊಡುವಂತಹ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗ ಮಾಡುವಂತಹ ಉದ್ಯೋಗದಲ್ಲಿ ಸಿಗುವಂತಹ ಅನುಕೂಲ ವಿಷಯಗಳಲ್ಲಾಗಿರ್ಬೋದು, ಅದ್ಭುತ ರೀತಿಯಲ್ಲಿ ಜೂನ್ 1ನೇ ತಾರೀಕುವರೆಗೂ ಶತಭಿಷ ನಕ್ಷತ್ರದವರಿಗೆ ಗುರುಬಲ ಇರುತ್ತೆ. ಬಟ್ ಗುರುಬಲ ಇದೆ ಮತ್ತು ಸಾಡೆ ಸಾತಿ ಇದೆ, ಎರಡೂ ಇದೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ರಾಶ್ಯಾಧಿಪತಿ ಕೊನೆಯ ಹಂತದಲ್ಲಿರುವುದರಿಂದ ಆ ವಿಷಯಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗಿರುತ್ತೆ. ಏನು ಪ್ರಭಾವ ಶನಿ ಪರಮಾತ್ಮ ಕೊಡ್ತಾ ಇರ್ತಾರೆ ಈ ವರ್ಷ ಅಂದರೆ, ಮುಖ್ಯವಾಗಿ ಈ ವರ್ಷ ಶನಿ ಪರಮಾತ್ಮ ಈ ಕೊನೆಯ ಹಂತ ಅಂತ ಹೇಳ್ತಾ ಇರ್ತೀವಿ. ಈ ಕೊನೆಯ ಹಂತದಲ್ಲಿ ಮುಖ್ಯವಾಗಿ ಈ ಪ್ರಭಾವ ಯಾವ ರೀತಿ ಇರುತ್ತಂದರೆ, ಸಾಲಗಳಿಂದ ದೂರ ಇರೋದು ಉತ್ತಮ. ಸಾಕಷ್ಟು ಇರುವಂತಹ ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕಮಿಟ್ಮೆಂಟ್ಸ್ನ ನಿಭಾಯಿಸ್ಕೊಂಡು ದೀರ್ಘಕಾಲಿ ಅವಧಿಯಲ್ಲಿ EMIಗಳು ಪೇ ಮಾಡೋದು ಅಥವಾ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಾಲಗಳು ಮಾಡಿ 6ನೇ ಕ್ಲಾಸಿನ ವಿಷಯಗಳಲ್ಲಿ ಸಂದರ್ಭಗಳಲ್ಲಿ ಸ್ವಲ್ಪ ಸಿಗಾಕೊಳ್ಳೋದು ಇತ್ಯಾದಿ ವಿಷಯಗಳಿಗೆ ರಿಸ್ಕಿಗೆ ಸ್ವಲ್ಪ ದೂರ ಆಗಿರಬೇಕಾಗಿರುತ್ತೆ. ನಿಮ್ಮ ಶಕ್ತಿಗೆ ಮೀರಿ ಕೆಲವೊಂದು ಖರ್ಚುಗಳನ್ನು ಮಾಡುವುದು, ಅನಾವಶ್ಯಕ ವಿಷಯಗಳ ಮೇಲೆ ಖರ್ಚುಗಳು ಮಾಡೋದು, ಅನಾವಶ್ಯಕ ವಿಷಯಗಳಕ್ಕೋಸ್ಕರ ನಿಮ್ಮ ತನವನ್ನು ತೋರಿಸ್ಕೋಬೇಕು, ಬಟ್ ಇದು ರೈಟ್ ಟೈಮ್ ಅಲ್ಲ. ಸೊ ಆದ್ದರಿಂದ ದುಂದು ವೆಚ್ಚಗಳು ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಆರೋಗ್ಯ ವಿಷಯದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಅದರಲ್ಲೂ ಕೂಡ ವಯೋಜನರಿಗೆ 50 ವರ್ಷ ತುಂಬಿರುವಂತಹ ವ್ಯಕ್ತಿಗಳಿಗೆ ಈ ಮೊಣಕಾಲಿಗೆ ಸಂಬಂಧಪಟ್ಟಿರುವಂತಹ ಸಂದರ್ಭಗಳಾಗಿರಬಹುದು, ವಾತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಈ BP ಫ್ಲಕ್ಚುವೇಷನ್ ಆಗ್ದಂಗೆ ಡಯಾಬಿಟಿಕ್ ಸ್ವಲ್ಪ ಕಂಟ್ರೋಲ್ ಆಗಿ ಇಟ್ಕೊಂಡು ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡಬೇಕಾಗಿರುತ್ತೆ. ಆರೋಗ್ಯ ಬಗ್ಗೆ ಗಮನದಲ್ಲಿಟ್ಕೊಂಡು ರೆಗ್ಯುಲರ್ ಚೆಕಪ್ಸ್ ಆಗಿರ್ಬೋದು, ಮೆಡಿಕೇಷನ್ ಕಂಟಿನ್ಯೂ ಮಾಡೋದಾಗಿರ್ಬೋದು, ಈ ಮುಖ್ಯವಾಗಿ 50 ವರ್ಷ ತುಂಬಿರುವಂತಹ ವ್ಯಕ್ತಿಗಳು ಹುಷಾರಾಗಿರಬೇಕಾಗುತ್ತೆ ಶತಭಿಷ ನಕ್ಷತ್ರದವರು. ಜೂನ್ನಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 5 ತಿಂಗಳು ಕೂಡ 6ನೇ ಮನೆಗೆ ಗುರು ಬರೋದು ಅಷ್ಟು ಒಳ್ಳೆಯದಲ್ಲ. ಋಣ ರೋಗ ಶತ್ರು ಸ್ಥಾನಕ್ಕೆ ದೇವಗುರು ದ್ವಿತೀಯ ಲಾಭಾಧಿಪತಿ ಆಗಿರುವಂತಹ ಗುರು ಆಗಮನ ಅನ್ನೋದು ಕೆಲವೊಂದು ನೆಗೆಟಿವ್ ರಿಸಲ್ಟ್ಸ್ ಕೊಡ್ತಾ ಇದ್ರೂ ಕೂಡ ಈ ಪರ್ಟಿಕ್ಯುಲರ್ ಜುಲೈ 17ರಿಂದ ಆಗಸ್ಟ್ 17ರವರೆಗೆ ರವಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಈ ಶತಭಿಷ ನಕ್ಷತ್ರಕ್ಕೆ. ರವಿ ಯೋಗದಿಂದ, ರವಿ ಕೊಡುವಂತಹ ವಿಷಯಗಳಿಂದ ಈ ಗುರು ನೀಡ್ತಾ ಇರುವಂತಹ ಸಣ್ಣ ಪುಟ್ಟ ಅವಮಾನಗಳಾಗಿರ್ಬೋದು, ಹಣಕಾಸಿನ ತೊಂದರೆ ಆಗಿರ್ಬೋದು, ಬರಬೇಕಾಗಿರುವಂತಹ ಹಣಕಾಸು ತುಂಬ ಡಿಲೇ ಆಗಿರ್ಬೋದು, ಪ್ರಯತ್ನಗಳಲ್ಲಿ ಸಾಕಷ್ಟು ವಿಳಂಬತೆ ಕಾಣುವುದಾಗಿರಬಹುದು, ಆತಂಕಗಳಾಗಿರ್ಬೋದು, ಎಷ್ಟು ಕಷ್ಟಪಟ್ಟರೂ ಕೂಡ ಏನಪ್ಪ ಇದು ಪ್ರತಿಯೊಂದರಲ್ಲೂ ಕೂಡ ಫೇಲ್ಯೂರ್ಸ್ ನೋಡ್ತಾ ಇದ್ದೀನಿ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಮಾಸ ಜುಲೈ 17ರಿಂದ ಆಗಸ್ಟ್ 17ರವರೆಗೂ ರವಿ ಪಿತೃಕಾರಕ ಆಗಿರುವಂತಹ ರವಿ ಬಲ ಅನ್ನೋದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಶತ್ರು ಬಾಧೆ ಕಮ್ಮಿ ಆಗೋದಾಗಿರ್ಬೋದು, ಶತ್ರು ಕಾಟ ಕಮ್ಮಿ ಆಗಿರೋದಾಗಿರಬಹುದು, ಏನಾದರೂ ಕೆಲವೊಂದು ವಿಷಯಗಳನ್ನು, ಕಾರ್ಯಕ್ರಮಗಳನ್ನು, ಪ್ರಯತ್ನಗಳನ್ನು ಮಧ್ಯದಲ್ಲೇ ನಿಲ್ಲಿಸಿದ್ರೆ ಅದನ್ನು ಪೂರ್ತಿ ಮಾಡುವಂತಹ ಅವಕಾಶಗಳು ಸಿಗೋದಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರ್ಬೋದು, ಮುಖ್ಯವಾಗಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಆರಂಭ ಮಾಡೋದಕ್ಕೆ ಈ ಗುರುಬಲ ಇಲ್ದಿದ್ರೂ ಕೂಡ ಜುಲೈ 17ರಿಂದ ಈ ಆಗಸ್ಟ್ 17ರವರೆಗೆ ರವಿ ಬಲ ಇರೋದರಿಂದ ಕೆಲವೊಂದು ವಿಷಯಗಳ ಅನುಕೂಲವಾಗಿರುತ್ತೆ. ಮತ್ತು ಇವರಿಗೆ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ, ರವಿ ಬಲ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ? ನವೆಂಬರ್ ಡಿಸೆಂಬರ್ 2 ತಿಂಗಳು ಕೂಡ ಅದ್ಭುತವಾಗಿ ಸಪ್ತಮ ಸ್ಥಾನಕ್ಕೆ ಬರುವಂತಹ ಗುರುಬಲ ಅನ್ನೋದು ಈ ಇವರಿಗೆ ಮತ್ತೆ ಕಳ್ಕೊಂಡಿರುವಂತಹ ರಾಜಯೋಗ ಅಥವಾ ಅದ್ಭುತವಾಗಿರುವಂಥ ಅದೃಷ್ಟ ಯೋಗವನ್ನು ಮರಳಿ ತರೋದಕ್ಕೆ ಕೊನೆಯ 2 ತಿಂಗಳು ಅನುಕೂಲವಾಗಿರುತ್ತೆ ಶತಭಿಷ ನಕ್ಷತ್ರದವರಿಗೆ. ಮುಖ್ಯವಾಗಿ ಶುಭ ಕಾರ್ಯಗಳಲ್ಲಿ ನೀವೇ ಪ್ರಧಾನ ಕೇಂದ್ರ ಬಿಂದುವಾಗಿ ಮಿಂಚುವುದು. ನಿಮ್ಮ ಸಮ್ಮುಖದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಅದ್ಭುತ ರೀತಿಯಲ್ಲಿ ಅದ್ಧೂರಿಯಾಗಿ ನಡೆಯೋದು, ವಿವಾಹಾದಿ ಶುಭ ಕಾರ್ಯಗಳು ಅನುಕೂಲವಾಗಿ ಕೂಡಿ ಬರುವುದು, ವ್ಯಾಪಾರಸ್ಥರಿಗೆ ಎಕ್ಸಲೆಂಟಾಗಿ ನೀವು ಮಾಡುವಂತಹ ವ್ಯಾಪಾರ ಉದ್ಯಮಗಳಲ್ಲಿ ಅದ್ಭುತ ರೀತಿಯಲ್ಲಿ ಲಾಭಗಳು ಪಡೆಯೋದು. ನೀವು ಬೇಕಾದರೆ ಗೋಚಾರದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಪರ್ಸ್ನಲ್ ಚಾರ್ಟ್ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬಟ್ ಗೋಚಾರದಿಂದ ನೋಡುವಾಗ ಸಪ್ತಮಕ್ಕೆ ಗುರು ರವಿ ಬಲ ಎರಡೂ ಕೂಡಿ ಬರ್ತಾ ಇರೋದ್ರಿಂದ ನಿಮಗೆ
100% ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಅನುಕೂಲವಾಗುತ್ತೆ. ಈ ಕಲ್ಯಾಣ, ಈ ವಿವಾಹ ಯೋಗ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಸಂತಾನಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಉತ್ತಮ ಸಂತಾನ ಪ್ರಾಪ್ತಿನ. ಈಗ ಈ ರವಿ ಇವರಿಗೆ ಈ ದೇವಗುರು ಬೃಹಸ್ಪತಿ ಜೊತೆ ಯಾಡಾಗೋದ್ರಿಂದ ಮುಖ್ಯವಾಗಿ ಒಳ್ಳೆಯ ಹುದ್ದೆಯನ್ನು ಪಡೆಯುವಂಥದ್ದು, ಪ್ರಮೋಷನ್ಸ್ನ ಪಡೆಯುವಂಥದ್ದು ನಿರೀಕ್ಷೆ ಮಾಡಬಹುದು. ಒಳ್ಳೆಯ ನೇಮ್, ಫೇಮ್, ಗೌರವ, ಮರ್ಯಾದೆಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಯಾಕಂದರೆ ನವೆಂಬರ್ 17ರಿಂದ ಡಿಸೆಂಬರ್ ಕೊನೆಯವರೆಗೂ ಕೂಡ ನಿಮಗೆ ರವಿ ಗುರುವಿನ ಜೊತೆ ಸೇರಿ, ದೇವಗುರು ಬೃಹಸ್ಪತಿಯ ಜೊತೆ ಸೇರಿ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಮತ್ತಷ್ಟು ಮಹದಾವಕಾಶಗಳನ್ನು, ಮಹತ್ವವಾಗಿರುವಂಥ ಅವಕಾಶಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಲಗ್ನದಲ್ಲೇ ರಾಹು, ದ್ವಿತೀಯ ಸ್ಥಾನದಲ್ಲಿ ಕೇತು ಇರೋದರಿಂದ, ಸೊ ರಾಹು ಏನು ಮಾಡ್ತಾ ಇದ್ದಾರೆ, ಲಗ್ನದಲ್ಲಿ ಕೆಲವೊಂದು ಬಾರಿ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ವ್ಯಯ ಪ್ರಯಾಣಗಳಿಗೋಸ್ಕರ ಅತಿ ದೊಡ್ಡ ಮೊತ್ತದಲ್ಲಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು, ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ನೀಡ್ತಾ ಇರ್ತಾರೆ. ಇದರ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಸಪ್ತಮ ಕೇತು, ಪ್ರತ್ಯೇಕವಾಗಿ ಸಪ್ತಮ ಕೇತು ಈ ವಿವಾಹ ಸಂಬಂಧಗಳಿಗೆ ಮಧ್ಯದಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ, ಸಪರೇಷನ್ ಮಾಡ್ತಾ ಇರ್ತಾರೆ. ಡಿವೋರ್ಸ್ಗೆ ಸಪ್ತಮ ಕೇತು, ತುಂಬ ಜನಕ್ಕೆ ಡಿವೋರ್ಸ್ ಆಗಿದೆ ಅಂದರೆ ಅವರ ಪರ್ಸನಲ್ ಚಾರ್ಟಲ್ಲಿ ಸಪ್ತಮ ಕೇತು ಏನಾದರೂ ಇದ್ದು ಲಗ್ನದಲ್ಲಿ ರಾಹು ಇದ್ದರೆ ಒಂದು ರೀತಿ ಸರ್ಪದೋಷವನ್ನುಂಟು ಮಾಡಿ ಮ್ಯಾರೇಜ್ ಬ್ರೇಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇವರಿಗೆ ನವೆಂಬರ್ ತಿಂಗಳವರೆಗೂ ಕೂಡ ಶತಭಿಷ ನಕ್ಷತ್ರದವರಿಗೆ ಸಪ್ತಮ ಕೇತು ಇರೋದರಿಂದ ಜೀವನ ಸಂಗಾತಿಯ ಜೊತೆ, ಬಟ್ ಇವರಿಗಿರುವಂತಹ ತಾಳ್ಮೆ, ಇವರಿಗೆ ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕುವಂತಹ ಸಂದರ್ಭ, ಸ್ಮಾರ್ಟ್ನೆಸ್, ಇವರಲ್ಲಿ ಆ ರೀತಿ ಸಮಸ್ಯೆಗಳು ಅತಿರೇಕಕ್ಕೆ ಹೋಗುವುದಿಲ್ಲ. ಆದ್ರೂ ಕೂಡ ಈ ವಿವಾಹ ಸಂಬಂಧಗಳಲ್ಲಿ, ವೈವಾಹಿಕ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಅನ್ನೋದು ಮುಖ್ಯ. ಅದರಲ್ಲೂ ಇನ್ ಕೇಸ್ ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡುವುದಾದರೆ ಅದರಲ್ಲಿ ಈಗೋ ಪ್ರಾಬ್ಲಮ್ಸ್ ಬರದಂಗೆ, ಈ ಈಗೋ ಪ್ರಾಬ್ಲಮ್ಸ್ ಅಥವಾ ಅನುಮಾನ ಸಂಶಯಗಳಿಂದ ಕೆಲವೊಂದು ಘರ್ಷಣೆಯಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ. ಬಟ್ ನವೆಂಬರ್ವರೆಗೆ ಆದಮೇಲೆ 6ನೇ ಮನೆಗೆ ಋಣ ರೋಗ ಶತ್ರುಸ್ಥಾನಕ್ಕೆ ಬರುವಂತಹ ಕೇತು ಮತ್ತೆ ನಿಮಗೆ ಒಂದು ರೀತಿ ಈ ಗುರುಬಲ ಬರುತ್ತೆ, ರವಿ ಬಲ ಬರುತ್ತೆ. ವರ್ಷದ ಅಂತ್ಯದಲ್ಲಿ ಕೇತು ಕೂಡ ಅನುಕೂಲವಾಗಿ ನಿಮಗೆ ಒಂದು ರೀತಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ, ಪ್ರಾಪರ್ಟಿ ರಿಲೇಟೆಡ್ ವಿಷಯಗಳನ್ನು ಪಡೆಯೋದಕ್ಕೆ ಅನುಕೂಲವಾಗೋದಕ್ಕೆ, ಒಂದು ಒಳ್ಳೆಯ ರೀತಿಯ ಉದ್ಯೋಗ ಪ್ರಯತ್ನಗಳು ಮಾಡೋದಕ್ಕೆ, ನಿಮ್ಮ ಸಂತಾನವು ಅತ್ಯುನ್ನತ ರೀತಿಯಲ್ಲಿ ಒಂದು ಅಭಿವೃದ್ಧಿಗೆ ಬರೋದಕ್ಕೆ, ಈ ಮದುವೆ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಈ ವರ್ಷದ ಅಂತ್ಯದಲ್ಲಿ ಮತ್ತೆ ನಿಮಗೆ ಒಂದು ಅದ್ಭುತವಾಗಿರುವಂತಹ ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಚಾನ್ಸ್, ಸಿಹಿ ಸುದ್ದಿ, ಲಕ್ಕಿ ಡೇಸ್ ಏನಾದರೂ ಹೇಳ್ಬೋದು, ಆ ರೀತಿ ಅನುಕೂಲವಾಗಿರುತ್ತೆ. ಬಟ್ ಆದ್ರೂ ಕೂಡ ಈ ವರ್ಷ ಮುಖ್ಯವಾಗಿ ಈ ಕುಂಭರಾಶಿ ಶತಭಿಷ ನಕ್ಷತ್ರದವರು ದ್ವಿತೀಯ ಶನಿ 7.5 ಕೊನೆಯ ಹಂತ, ಲಗ್ನದಲ್ಲಿ ರಾಹು ಇರೋದರಿಂದ, ಕೇತು ಇರೋದರಿಂದ ಮುಖ್ಯವಾಗಿ ಮಹಾಗಣಪತಿ ಓಂ ಗಂ ಗಣಪತಿಯೇ ನಮಃ ಪ್ರತಿದಿನ ಕೂಡ ನೀವು ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪ ಮಾಡುವುದು. ಮಂಗಳವಾರದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗರಿಕೆಯಿಂದ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುವುದರಿಂದ, ಶನಿಗೆ ಸಂಬಂಧಪಟ್ಟಿರುವಂತಹ ತೈಲಾಭಿಷೇಕವನ್ನು ಮಾಡಿಸುವುದರಿಂದ, ಅದು ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದರಿಂದ, ಮತ್ತು ಕಪ್ಪು ಎಳ್ಳು ಬೆಲ್ಲವನ್ನು ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಕಪ್ಪು ವಸ್ತುಗಳು, ಅದು ಕಪ್ಪು ವಸ್ತ್ರಗಳಾಗಿರಬಹುದು, ಕಪ್ಪು ಚಪ್ಪಲಿ ಆಗಿರ್ಬೋದು, ಛತ್ರಿ ಆಗಿರ್ಬೋದು, ಬಡವರಿಗೆ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಈ ವರ್ಷದಲ್ಲಿ ಕಾಣಬಹುದು ಶತಭಿಷ ನಕ್ಷತ್ರದವರು ಅಂತ ಹೇಳ್ತಾ, ಒಳ್ಳೆಯ ವ್ಯಕ್ತಿತ್ವ ಗುಣಗಳನ್ನು ಹೊಂದಿರುವಂತಹ ಈ ನಕ್ಷತ್ರದವರಿಗೆ ಮತ್ತಷ್ಟು ಶುಭ ವಿಷಯಗಳು ನಡೆಯಲಿ, ಸದಾ ಆ ರಾಯರ ಅನುಗ್ರಹ, ಪರಮೇಶ್ವರನ ಆಶೀರ್ವಾದ ಸದಾ ಇವರ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.